अजी अजी ಆಶ್ಚರ್ಯ ಆಗ್ತಿದೆ ನಾನು ನೋಡಿ. ಏನು ಅನ್ಕೊಂಡೆ ನೀನು? ಮನೆ ಬಿಟ್ಟು ಬಂದ್ಬಿಟ್ರೆ ಹುಡ್ಕೋಕ್ಕಾಗಲ್ಲ ಅಂತನಾ? ಹುಡುಕ್ಬಾರ್ದು ಅಂತ ನಾನು ಬಂದ್ಬಿಟ್ಟಿದ್ದೀನಲ್ಲ. ಅಗತ್ಯ ಇರಲಿಲ್ಲ. ನಾನು ನೋಡ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿನಗೆ? ನಮ್ಮೆಲ್ಲರೂ ಬಿಟ್ಟು ಕಷ್ಟ ಆಗ್ತಿಲ್ವಾ ಅಜ್ಜಿ ನಿನಗೆ? ಕಷ್ಟದ ಪ್ರಶ್ನೆ ಅಲ್ಲ. ನನ್ನ ಅಗತ್ಯ ಎಲ್ಲಿಲ್ವೋ ಅಲ್ಲಿರೋಕ್ಕೆ ನಂಗೆ ಆಗಲ್ಲ. ಇಲ್ಲಿದೆ ನಿನ್ನ ಅಗತ್ಯ. ಅಲ್ಲಿ ಕ್ಷಣಕ್ಕೂ ನೀನು ನೆನ್ಪು ಮಾಡ್ಕೊಂಡು ಹಂಬಲಿಸ್ತಾ ಇದ್ದೀವಿ. ಒಂದು ಕ್ಷಣ ಆದ್ರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಯಾಕೆ ಹೀಗೆ ಮಾಡ್ದೆ? ನೀನು ಈ ಮದುವೆಯಿಂದ ಅನುಭವಿಸೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಅನುಭವಿಸೋದನ್ನ ನೋಡಕ್ಕಾಗಲ್ಲ ಅಂತ ದೂರ ಇದ್ಬಿಟ್ರೆ ಅನುಭವಿಸೋದನ್ನ ತಪ್ಸಕ್ಕಾಗತ್ತಾ? ನೀನೇ ಆಯ್ಕೆ ಮಾಡ್ಕೊಂಡ ದಾರಿ. ಆಯ್ತು, ನಾಳೆ ನಾನು ಅನುಭವಿಸುವಾಗ ನನ್ನ ಕೈ ಹಿಡಿದು ನಿನ್ನ ಧರ್ಮ ಅಲ್ವಾ ಅಜ್ಜಿ? ನೀನು ಇಲ್ಲದೆ ಇದ್ರು ನನ್ಗೆ ಆಗೋದು ಹಾಗೆ ಆಗುತ್ತೆ ಅಂದಾಗ ನೀನು ಹೀಗೆ ಇಲ್ಲಿ ನೆಮ್ಮದಿ ಕೂತಿರ್ಬೋದಾ? ಯಾರು ಹೇಳಿದ್ರು ನಾನು ನೆಮ್ಮದಿಯ ಕೂತಿದ್ದೀನಿ ಅಂತ? ಮತ್ತೆ ಇಲ್ಲೇನು ಮಾಡ್ತಿದೀಯಾ? ನಡಿ ಹೋಗೋಣ. ನಾನು ಬರಲ್ಲ. ಏನೇ ಆಗ್ಲಿ ನಾನು ಬರಲ್ಲ. ನೀನು ಬಲವಂತ ಮಾಡೋ ಹಾಗಿಲ್ಲ. ಯಾಕೆ ಯಾಕೆ ಬರಲ್ಲ? ಒಂದ್ಸಲ ಹೇಳ್ಬಿಟ್ಟಿದ್ದೀನಿ ಅಂತನಾ? ನೀನೇನೇ ಅನ್ಕೊಂಡ್ರು ನಾನು ಬರಲ್ಲ. ಬಿಡು. ನಾನು ಬಿಡಲ್ಲ. ನಾನು ನಿಂಗೊಂದು ಮಾತು ಹೇಳಬೇಕು ಅಜ್ಜಿ. ನೀನು ಅನ್ಕೊಂಡ ಹಾಗೆ ನಾನು ಅನುಭವಿಸಲ್ಲ. ನಾವು ಪರಸ್ಪರ ಪ್ರೀತಿಸ್ತೀವಿ. ಆ ಪ್ರೀತಿ ನಮ್ಮನ್ನು ಯಾವಾಗಲೂ ಒಂದು ಮಾಡಿರುತ್ತೆ. ಅದನ್ನು ನೀನು ನೋಡಬೇಕು ಅನ್ನೋ ಹಠ ನನಗೂ ಇದೆ. ನೀನು ಹಾಗಿದ್ರೆ ನನಗಿಂತ ಖುಷಿ ಪಡೋರಿಲ್ಲ. ಅದನ್ನು ನೋಡದೇ ಇದ್ರೆ ನಿನ್ಗೆ ಹೇಗೆ ಗೊತ್ತಾಗುತ್ತೆ ನಾನು ಖುಷಿಯಾಗಿದ್ದೀನಿ ಅಂತ? ಮಾತಲ್ಲಿ ನಿನ್ನನ್ನು ಗೆಲ್ಲಕ್ಕಾಗಲ್ಲ. ಬಿಡು. ಮಾತಲ್ಲಿ ಗೆಲ್ಲಕ್ಕೆ ಬಂದಿಲ್ಲ ಅಜ್ಜಿ, ಪ್ರೀತಿಯಲ್ಲಿ ಗೆಲ್ಲಕ್ಕೆ ಬಂದಿದ್ದೀನಿ. ನಿನ್ನ ಮೇಲೆ ನನಗೆ ಪ್ರೀತಿ ಇದ್ದೇ ಇದೆ. ನಿನಗೊಂಚೂರು ನೋವಾದರೂ ನೋಡುವ ತಡೆಯುವ ಶಕ್ತಿ ನನಗಿಲ್ಲ. ಅದ್ರ ರಕ್ಷಣೆ ನನಗಿದ್ರೆ ಯಾವ ನೋವು ಬರಲ್ಲ. ಬೇಡ. ಮತ್ತೆ ಅದೇ ವಾದ, ಅದೇ ಮನಸ್ತಾಪ ಬೇಡ. ಹಾಗಂತ ಹೀಗೆ ಬೆನ್ನು ಹಾಕಿ ಓಡ್ ಹೋಗುವಂತ ಹೇಳಿ ನೀನು ಆಗ್ಬಾರ್ದು. ಈ ಕಣಕ್ಕಿದ್ರೆ ನಾನು ಬರ್ತೀನಿ ಅನ್ಕೊಂಡಿದ್ಯಾ?
ಬರ್ದೇ ಇದ್ರೆ ಬಲವಂತ ಕರ್ಕೊಂಡು ಹೋಗ್ತೀನಿ ಬಾ. ಬೇಡ, ನಾನು ಬರವಲ್ಲ. ಬಲವಂತ ಮಾಡಿದ್ರೆ ಬೇರೆ ದಾರಿ ಹುಡ್ಕೋತೀನಿ. ಅದಕ್ಕೆ ನೀನು ಅವಕಾಶ ಮಾಡಿಕೊಟ್ಟಾಗುತ್ತೆ. ನಾನು ಬದಲಾಗಲ್ಲ, ಬಿಡು. ನೀನು ಬದಲಾಗಲ್ಲ ಅಲ್ವಾ? ಸರಿ ಬಿಡು, ನಾವೇ ಬದಲಾಗ್ತೇವೆ. ಫೋನ್ ಡೆಡ್ ಆಗಿದೆ, ಇಲ್ಲಿಂದ ಒಂದು ಫೋನ್ ಮಾಡ್ಬೋದಾ? ಯಾರಿಗೆ? ಅದೆಲ್ಲ ನಿನ್ಗೆ ಯಾಕೆ, ಒಂದು ಫೋನ್ ಮಾಡ್ಬೋದಾ ಹೇಳು. ಯಾರಿಗೆ ಯಾಕೆ ಅಂತ ಹೇಳು. ಮನೆಯವ್ರೆಲ್ರಿಗೂ ಇಲ್ಲಿಗೆ ಬರಕ್ ಹೇಳ್ತೀನಿ. ನೀನ್ ಎಲ್ಲಿರ್ತೀಯೋ ಅದೇ ನಮ್ಮ ಮನೆ. ಸುನಂದು, ನಿಮ್ಮ ಮಳಿಯಂದ್ರಿಗೆ ಒಂದು ಮಿಸ್ ಕಾಲ್ ಕೊಡೆ. ಯಾಕೋ? ತುಂಬಾ ಸೆಕೆ, ಬೆವರು ಕಡೆ ನಿದ್ದೆನೆ ಬರ್ತಿಲ್ಲ. AC ಫಿಟ್ ಮಾಡಿಸ್ಲಿ. ಫಿಟ್ ಮಾಡಿಸ್ತಾರೆ ಅನ್ಕೊಂಡ್ಯಾ? ಬಂಬಿ ಅಂತ ಹುಡುಗಿನ ಕೊಟ್ಟಿದ್ಯಾ, ನಿನಗೆ AC ಫಿಟ್ ಮಾಡಿಸ್ಕೊಡಲ್ವಾ? ಬೇಡಪ್ಪ, ಇವ್ರಿಗೇನಾರ ಗೊತ್ತಾದ್ರೆ ದೊಡ್ಡ ರಾಮಾಯಣ ಆಗ್ಬಿಡುತ್ತಷ್ಟೆ. ಭಾವ ರಾಮಾಯಣ ಮಾಡಿದ್ರೆ ನೀನು ಮಹಾಭಾರತ ಶುರು. ರಾಮಾಯಣದಲ್ಲಿ ಸೀತೆ ಸಾಫ್ಟ್ ಕಣೆ, ಮಹಾಭಾರತದಲ್ಲಿ ದ್ರೌಪದಿ ರಫ್ ಅಂಡ್ ಟಪ್ಪು. ದುಶ್ಯಾಸನ ಸಂಹಾರ ಆಗುವವರೆಗೂ ನಾನು ಮುಡಿ ಕಟ್ಟಲ್ಲ ಅಂತ ಹಠ ಹಿಡಿತಾರೆ. ಹಾಗೆ ನೀನು ಈ ಮನೆಗೆ ಎಲ್ಲಾ ಸೌಕರ್ಯ ಬರೋವರೆಗೂ ನಾನು ಅಡುಗೆ ಮಾಡಲ್ಲ ಅಂತ ಹಠ ಮಾಡು. ಹೆಣ್ಣಿನ ಹಠಕ್ಕೆ ಮಣಿದೇ ಇರೋ ಗಂಡಿ ಇಲ್ಲ ಕಣೆ. ಎಂತ ಮನೆ ಆಳ ಹಿಡಿಯ ಕೊಡ್ತೀಯ? ನಿನ್ಗೇನಾದ್ರೂ ಒಬ್ಳು ಮಗಳಿದ್ದಿದ್ರೆ ಅಷ್ಟೇ, ಓದ್ ಮನೇನ ಗುಡ್ಸ್ ಗುಂಡ ಅಂತ ಮಾಡ್ಬಿಡ್ತಿದ್ದೆ. ಇವ್ನಿಗೆ ಮಗಳಿದ್ದಿದ್ರೆ ನಾನ್ ಸೊಸೆ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಅಂದ್ರೆ ಇವ್ರ ಮಗಳನ್ನ ನಾನು ಮದ್ವೆ ಆಗ್ಬೇಕಿತ್ತು. ಅಪ್ಪ ಭಗವಂತ ಬಚಾವ್ ಮಾಡ್ದೆ ಕಣಪ್ಪ ನನ್ನ. ಹಿವಾನ, ನನಗೊಬ್ಳು ಮಗಳಿದ್ದು ಅವಳು ನಿನ್ನ ಒಪ್ಕೊಂಡಿದ್ರು ನಿಮ್ಮ ಮದುವೆ ನಾನೇ ಮುರಿತಿದ್ದೆ. ಯಾಕೋ? ಜನಕೇಶ್ವಾದ್ರೆ ಬೇಲೂರಲ್ಲಿ ಒಂದು ಘನತೆ ಗೌರವ ಇದೆ ಕಣೆ. ನನಗೇನಾರ ಮಗಳಿದ್ದು ಅವಳನ್ನ ನಾನು ಮದುವೆ ಮಾಡಕ್ ಹೊರಟಿದ್ರೆ ಮಂತ್ರಿ ಮಕ್ಕಳು, ಫಿಲಂ ಸ್ಟಾರ್ಗಳು ಕ್ಯೂ ನಿಲ್ತಿದ್ರು. ಯಾಕೋ ನನ್ ಮಗನ್ಗೆ ಏನಾಗಿದೆ? ಏನಿದೆ ಅಂತ ಹೇಳ, ಮನೇನ ಮಠನ, ಆಸ್ತಿನ ಪಾಸ್ತಿನ ಕಿತ್ತೋಗಿರೋ ಈ ವಟಾರದಲ್ಲಿ ಸಣ್ಣ ಬಾಡಿಗೆ ಮನೆ, ತಿಂಗಳ ಮಧ್ಯಕ್ಕೆ ಅಕ್ಕಿ ಸಕ್ಕರೆ ಎಲ್ಲ ಖಾಲಿ. ಇಂಥ ಮನೆಗೆ ಎಂತ ಅಲಾಲ್ ಟೋಪಿನಾದ್ರೂ ತನ್ನ ಮಗಳನ್ನ ಕೊಡ್ತೀನಿ. ಕರೆಕ್ಟ್ ಮಾವ, ಎಲ್ಲ ಅಪ್ಪಂದ್ರು ನಿನ್ನಂಗ್ ಯೋಚನೆ ಮಾಡಿ ಮಾಡಿನೇ ನಿನ್ಗೆ ಇನ್ನೂ ಮದ್ವೆ ಆಗಿಲ್ಲ. ನನ್ಗೆ ಹೇಳ್ಕೊಳಕ್ ಈ ಬಾಡಿಗೆ ಮನೆನಾದ್ರೂ ಇದೆ, ನಿನ್ಗೇನಿದೆ ಮಣ್ಣು? ಮಣ್ಣ ಒಂದಲ್ಲೋ 2 RCC ಮನೆ ಇತ್ತು. ಕಳ್ದಲ್ಲ? ಕಳದ್ನೋ ಗಳಿಸ್ಕೊಂಡಿದ್ನೋ, ಒಟ್ಟಲ್ಲಿ 2 ಮನೆ ಇದ್ವೇನೆ. ಹಳೇದೆಲ್ಲ ಯಾಕೆ ಬಿಡ? ಅದು ನಿನ್ನ ಮಗನಿಗೆ. ನನ್ನ ಸ್ವಾಭಿಮಾನಕ್ಕೆ ಏನಾದ್ರು ಧಕ್ಕೆ ಬಂದ್ರೆ ನಾನೊಂದು ಕ್ಷಣ ಇಲ್ಲಿರಲ್ಲ. ಇಲ್ಲಿ ಯಾರು ನಿಮ್ಮನ್ನ ಹೋಗ್ಬೇಡ ಅಂತ ಕಟ್ಟಾಕೊಂಡಿಲ್ಲ, ಹೋದ್ರೆ ಪುಣ್ಯ ಬರುತ್ತೆ. ಅಕ್ಕನ ಮದ್ವೆಗೆ ಅಂತ ಬಂದ್ರಿ, ಮದ್ವೆ ಆಗ 1 ವಾರ ಆಯ್ತು, ತಾವಿನ್ ದಯ ಮಾಡಿಸ್ಬೋದು. ಪ್ಯಾಕ್ ಮಾಡ್ಕೊಳಕ್ ತೊಂದ್ರೆ ಆದ್ರೆ ಹೇಳಿ, ಅದನ್ನು ನಾನೇ ಮಾಡ್ಕೊಡ್ತೀನಿ. ನಿನಗೆ ಎಷ್ಟು ಅಧಿಕಾರ ಇದೆಯೋ ಈ ಮನೇಲಿ ಇರೋದಕ್ಕೆ, ಅಷ್ಟೇ ಅಧಿಕಾರ ಇವನ್ಗೂ ಇದೆ. ನೀನೇನ್ ಅನ್ನ ಹಾಕ್ತಾ ಇಲ್ವಲ್ಲ? ನೀನ್ 4 ಕಾಸು ಸಂಪಾದನೆ ಮಾಡ್ತೀಯಲ್ಲ, ಅವಾಗ ಈ ಮಾತಾಡು. ಬಾಯಿ ಮುಚ್ಕೊಂಡಿರೋ ಅಲ್ಲಿವರೆಗೂ. ನಾಟ್ ರೀಚಬಲ್ ಆಗಿದ್ಯೋ, ಈ ಫೋನ್ ಅಲ್ಲಿ ಇರೋಳು 2ರಲ್ಲಿ ಹೇಳ್ಬಾರ್ದ? ಯಾರ್ಯಾರ ಮೇಲೂ ಸಿಟ್ ಮಾಡ್ಕೊಂಡ್ರೆ ಏನೇ ಬರುತ್ತೆ ಬೇಬಿ. ಮತ್ತಿನ್ನೇನತ್ಗೆ, ಶ್ರೀ ಇನ್ನೂ ಮನೆಗೆ ಬಂದಿಲ್ಲ, ಫೋನು ಸಿಕ್ತಿಲ್ಲ. ಜಾನ್ವಿನ್ ಕೇಳಿದ್ರೆ ಆಯ್ತು ಇರು ಬೇಬಿ. ಅವಳಿಗೇನ್ ಗೊತ್ತಿರುತ್ತೆ? ಹೆಂಡತಿಗೆ ಹೇಳ್ದೆ ಹೋಗಿರ್ತಾನೇನೆ. ಅವಳು ಹೇಳಿದ್ರೆ ಅವಳು ನಮ್ಗೆ ಹೇಳಿರ್ತಿದ್ಲು ವಸು. ಹಾಗೇನಿಲ್ಲ, ಶ್ರೀ ಹೋಗ್ಬೇಕಾದ್ರೆ ಸಾಯಂಕಾಲ ಬರ್ತೀನಿ ಅಂತ ನನಗೆ ಹೇಳ್ಬಿಟ್ಟು ಹೋಗಿದ್ದ. ಶ್ರೀ ಇನ್ನು ಮನೆಗೆ ಬಂದಿಲ್ಲ. ನೀನ್ ನೋಡಿದ್ರೆ ಇಷ್ಟ ಆರಾಮಾಗಿದ್ಯಾ? ಕಲಾತೆ ನಿಮಗೆ ಹೇಳಿಲ್ವಾ? ಏನಂತ? ಬರೋದ್ ಲೇಟ್ ಆಗುತ್ತೆ ಅಂತ ಎಲ್ರಿಗೂ ಹೇಳ್ಬಿಡು ಅಂದಿದ್ರು. ನಿನಗೆ ಫೋನ್ ಮಾಡಿ ಹೇಳಿದ್ ನಾನು, ನನಗೆ ಹೇಳ್ಬೇಕಾಗಿತ್ತು. ನಿನ್ಗೆ ಯಾಕೆ ಹೇಳ್ದ ಅವನು? ಅಂದ್ರೆ ಬೇಬಿ, ಜಾನ್ವಿ ಏನ್ ಹೇಳದಮ್ಮ ಅವನು? ಕೆಲಸ ಇದೆ, ಬರೋದ್ ಲೇಟ್ ಆಗುತ್ತೆ, ಆಚೆ ಹೋಗ್ತಿದ್ದೀನಿ ಅಂತ ಹೇಳಿದ್ರು. ಅದೇ ಎಲ್ಲಿಗೆ ಹೋಗಿದ್ದಾನೆ ಅವನು? ಬೆಂಗಳೂರಿಂದ ಆಚೆ ಅಂತ ಹೇಳಿದ್ರು. ಅದೇ ಎಲ್ಲಿಗೆ ಹೇಳಿಲ್ಲ. ನೀನ್ ಕೇಳ್ಬೇಕಾಗಿತ್ತು ಅವನಿಗೆ. ಬೆಂಗಳೂರಿಂದ ಆಚೆ ಅಂದ್ರೆ ಅಮೆರಿಕಕ್ಕೋ ಆನೆಕಲ್ಗೋ? ನಿಂತ ಕಾಲಲ್ಲೇ ಅಮೆರಿಕಾಗ್ ಹೇಗೆ ಹೋಗಕ್ಕಾಗುತ್ತೆ? ಅದ್ಗೆ ನೋಡಿ ಹೇಗ್ ಮಾತಾಡ್ತಾಳೆ ಅಂತ. ನಮ್ ಟೆನ್ಷನ್ ನಮ್ಗೆ. ಟೆನ್ಷನ್ ಯಾಕೆ? ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ವಾ? ಇಲ್ಲಮ್ಮ ಜಾನ್ವಿ, ಅವನು ಯಾವತ್ತೂ ಇಷ್ಟು ತಡ ಮಾಡಿ ಬಂದವನೇ ಅಲ್ಲ. ಎಲ್ಲಿ ಹೋಗಂಗಿದ್ರು ನನ್ಗೆ ಹೇಳ್ಬಿಟ್ಟು ಹೋಗ್ತಿದ್ದ ಅವನು.
ಈ ಮನೇಲಿ ಯಾರು ಹೊರಗೆ ಹೋಗಲಿ ಬರಲಿ ಬೇಬಿಗೆ ಹೇಳೋದು ಪದ್ಧತಿ. ಅದಕ್ಕೆ ಇವಳು ಹಾಗೆ ಮಾತಾಡಿದ್ಲು. ಬೇರೆಯವ್ರು ಹೇಗಾದ್ರೂ ಇರ್ಲಿ ಅದಕ್ಕೆ ಶ್ರೀ ನನಗೆ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು. ಅದನ್ನೇ ಎತ್ತಾಡ್ಬೇಡ್ವೆ ಬೇಬಿ. ಮದ್ವೆ ಆಗಿದೆ ಅವನಿಗೆ, ಹೆಂಡತಿಗೆ ಹೇಳಿ ಹೋಗಿದ್ದಾನೆ. ಏನದ್ಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನನ್ಗೇನು ಹೊಟ್ಟೆ ಊರಿನ ಹೆಂಡತಿಗೆ ಹೇಳ್ಬಿಟ್ಟು ಹೋದ ಅಂತ? ನಾನಾಗಿದ್ದಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ, ಎಷ್ಟು ಗಂಟೆಗೆ ಬರ್ತಿದ್ಯಾ, ಊಟಕ್ಕೆ ಬರ್ತೀಯೋ ಇಲ್ವೋ ಅಂತ ಕೇಳಿ ತಿಳ್ಕೊಳ್ತಿದ್ದೆ. ಹೊರಟವ್ರನ್ನ ಎಲ್ಲಿಗೆ ಅಂತ ಕೇಳ್ತಾರ? ನೇರವಾಗಲ್ದೆ ಇಂಡೈರೆಕ್ಟಾಗಿ ಕೇಳಿ ತಿಳ್ಕೊಳಕ್ಕಾಗ್ತಿರ್ಲಿಲ್ವಾ ನಿನಗೆ? ಏನು ಓದಿದ್ಯೋ ಏನೋ, ನನಗಂತೂ ಗೊತ್ತಿಲ್ಲ. ಸಾರಿ, ನನಗೆ ಗೊತ್ತಾಗ್ಲಿಲ್ಲ. ನೋಡಿ ಅತ್ತೆಗೆ ಗೊತ್ತಾಗ್ಲಿಲ್ವಂತ ಇವಳಿಗೆ. ಕಲಾತ್ಗೆ ಶ್ರೀ ಲೇಟಾಗಿ ಬರ್ತಾನಂತ ಯಾಕೆ ಹೇಳಿಲ್ಲ ನನಗೆ? ಹೌದಾ? ಶ್ರೀ ಇನ್ನೂ ಬಂದಿಲ್ವಾ? ಇವಳು ಹೀಗೆ, ನೀನು ಇವಳಿಗೆ ಹೋಗಿ ಹೇಳಿದ್ಯಾ? ಏನೇ ಅದು ಸರ್ಗಿ ಗಂಟು? ಇದಾ? ಹಾ, ಬೆಂಡೆಕಾಯಿ ಹುಳಿಗೆ ಒಗ್ಗರಣೆ ಹಾಕ್ಬೇಕು ಅಂತ ಶ್ರೀ ಬಂದ್ಮೇಲೆ ಹಾಕೋಣ ಅನ್ಕೊಂಡಿದ್ದೆ. ಅವ್ನು ಹೇಗೋ ಲೇಟ್ ಅಲ್ವಾ ಬರೋದು? ನೋಡಿ ಅದ್ಗೆ, ಇವರಿಬ್ಬರಿಗೆ ಅವನ ಬೆಲೆ ಏನು ಅಂತಾನೆ ಗೊತ್ತಿಲ್ಲ. ನೀವು ಯಾಕೆ ಗಾಬರಿ ಆಗಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ವಾ? ಮೇಲಿನ ಮೇಲೆ ಫೋನ್ ಮಾಡ್ತಾ ಇದ್ದೀನಿ, ಫೋನೇ ಸಿಗ್ತಿಲ್ಲ. ನೆಟ್ವರ್ಕ್ ಇಲ್ಲದೆ ಇರ್ಬೋದು, ಅಥವಾ ಫೋನ್ ಆಫ್ ಆಗಿರ್ಬೋದು. ಯಾವ್ದಾರ ತೊಂದರೆಗೆ ಸಿಕ್ಕಾಕೊಂಡಿದ್ರೆ? ಹೆಂಡತಿಗಿರ್ಬೇಕು ಗಾಬರಿ, ಅದೇ ಇಲ್ವೇ? ಬೇಬಿ ಈಗ ಫೋನ್ ಮಾಡಿ ನೋಡು. ಮತ್ತೆ ಅದೇ ಕತೆ. ಆಫೀಸ್ನಲ್ಲಿರೋ ಸುಧಾ ಅವ್ರಿಗೆ ಗೊತ್ತಿರ್ಬೋದೋ ಏನೋ, ಕೇಳಲಾ? ನೀನು ಫೋನ್ ಮಾಡೋದೇನು ಬೇಡ, ನಾನೇ ಫೋನ್ ಮಾಡಿ ತಿಳ್ಕೊಳ್ತೀನಿ. ಹಲೋ, ನಾನಂಟಿ ಬೇಬಿ. ಶ್ರೀ ಇನ್ನೂ ಮನೆಗೆ ಬಂದಿಲ್ಲ. ಗೊತ್ತು ಆಫೀಸಿಗೆ ಬಂದಿಲ್ಲ ಅಂತ. ಆಫೀಸ್ ಕೆಲ್ಸದ ಮೇಲಲ್ವಾ? ಅರ್ಜೆಂಟಾಗಿ ಹೋದ್ನಾ? ಸರಿ ಆಂಟಿ, ಅವನೇನಾದ್ರು ಮನೆಗೆ ಬಂದರೆ ನಾನು ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀನಿ. ಓಕೆ. ಆಫೀಸ್ ಕೆಲ್ಸದ ಮೇಲೆ ಹೋಗಿಲ್ವಂತೆ, ಎಲ್ಲೋ ಅರ್ಜೆಂಟಾಗಿ ಹೋಗಿದ್ದಾನೆ. ಹೆಂಡತಿ ಆದಳು ಕರೆಕ್ಟಾಗಿ ಕೇಳಿ ತಿಳ್ಕೋಬೇಕು. ಕೆಲ್ಸದ ಮೇಲೆ ಹೋಗಿರ್ತಾರೆ, ಬರ್ತಾರೆ ಬಿಡಿ. ನಿನಗೇನು ದಿವ್ಯ ದೃಷ್ಟಿ ಇದೆಯಾ? ದಿವ್ಯ ದೃಷ್ಟಿ ಇಲ್ಲದೆ ಇರ್ಬೋದು, ಆದರೆ ಒಳಮನ್ಸು ಹೇಳ್ತಾ ಇದೆ ಅವ್ರಿಗೇನೂ ಆಗಿರಲ್ಲ, ಬರ್ತಾರೆ ಅಂತ. ತುಂಬ ಚೆನ್ನಾಗಿದೆ ಡೈಲಾಗು. ರೀಸೆಂಟಾಗಿ ಯಾವ ಫಿಲ್ಮ್ ನೋಡಿದೆ ನೀನು? ಬೇಬಿ, ಜಾನ್ವಿ ಹೇಳ್ತಿರೋದು ಸರಿ ಅನಿಸ್ತಾ ಇದೆ. ಆ ಅನುಭವ ನನಗೂ ಆಗಿದೆ. ಇವ್ರಿಗೆ ಆಕ್ಸಿಡೆಂಟ್ ಆಗಿದ್ದ ದಿನ ಊರಿನಲ್ಲಿದ್ದ ನನಗೆ ಯಾಕೋ ಒಂಥರ ಸಂಕಟ, ಹೊಟ್ಟೆ ಎಲ್ಲ ತೊಳಸ್ದಾಗ ಆಗ್ತಿತ್ತು. ಹಾಗೆ ಆಯ್ತು ಅಲ್ವಾ? ನಿಮಗೆಲ್ಲ ಮಂಕ್ ಬಡ್ದಿದೆ. ಈ ಮಾತುಗಳೆಲ್ಲ ಮನ್ಸಿಗೆ ಸಮಾಧಾನ ತಂದ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ಪರಿಹಾರ ಅಲ್ಲ. ಅಮ್ಮ, ಶ್ರೀ ಬಂದಿಯಾ? ಎಲ್ಲ ಹೋಗಿದ್ದೆ? ಯಾಕೆ ಇಷ್ಟೊತ್ತು ಮನೆಗೆ ಬರೋದು? ಹೇಳ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಒಂದು ನಿಮಿಷ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇದೆ. ಅಮ್ಮ,
ಮನೆಯಲ್ಲಿ ಉಸಿರೇ ಇಲ್ದಿರಾಗಿತ್ತು. ಮತ್ತೆ ಹೋಗ್ತೀನೇನೋ ಯೋಚನೆ ಕೂಡ ಮಾಡಬೇಡಿ. ನೀವು ಕೈ ಮುಗಿದು ಕೇಳ್ಕೊತೀನಿ. ಹೋದ್ರೆ ಎಲ್ರು ಒಟ್ಟಿಗೆ ಹೋಗೋಣ ಅತ್ತೆ. ಶ್ರೀ, ನೀನಾಗ ಹೊತ್ತಿಗೆ ಅತ್ತೆನ ಕರ್ಕೊಂಡ್ ಬಂದೆ. ನೀನು ಅಮ್ಮನ ಕರ್ಕೊಂಡು ಬರಕ್ಕೆ ಹೋಗಿದ್ದೆ ಅನ್ನೋದು ನಮ್ಗೆ ಗೊತ್ತೇ ಆಗಲಿಲ್ಲ ನೋಡು. ಹೇಗೆ ಗೊತ್ತಿರುತ್ತೆ? ನಮ್ಗೇನು ಕನ್ಸ ಬಿದ್ದಿತ್ತು? ಜಾನ್ವಿಗೆ ಗೊತ್ತಿತ್ತೋ ಏನೋ, ಯಾಕೆಂದ್ರೆ ಶ್ರೀ ಅವಳಿಗೆ ತಾನೇ ಫೋನ್ ಮಾಡಿತ್ತು. ಶ್ರೀ, ನೀನ್ ನನಗೆ ಫೋನ್ ಮಾಡ್ಬೇಕಾಗಿತ್ತು. ಹೆಂಡತಿ ಬಂದ ತಕ್ಷಣ ಎಲ್ಲ ಬದಲಾಗೋಗುತ್ತಾ? ಇಲ್ಲ ಮಾಮ್, ಇದು ಜಾನ್ವಿಗೂ ಗೊತ್ತಿರಲಿಲ್ಲ. ನಿಮಗೆಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಸುಮ್ಮನೆ ಇದ್ದೆ. ನಾನು ಬರಕ್ಕೆ ಒಪ್ಪಿದ್ದೀನಿ ಅಂತ ಅವ್ನ ನಂಬಿಕೆನೇ ಇರಲಿಲ್ಲ. ಖಂಡಿತ ಇತ್ತು ಅಜ್ಜಿ, ಆ ನಂಬಿಕೆ ಬಂದಿದ್ದೆ ಜಾನ್ವಿಯಿಂದ. ಶ್ರೀ, ನೀನ್ ನನಗೆ ಫೋನ್ ಮಾಡಿದಿದ್ರೆ ನೀನ್ ಎಲ್ಲಿ ಹೋಗ್ತಿದ್ಯಾ ಅಂತ ನಾವೆಲ್ಲ ತಿಳ್ಕೊಳ್ತಿದ್ವಿ. ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಅದಕ್ಕೆ ಬೇಬಿ ಮಾಮ್ ನಾನು ಫೋನ್ ಮಾಡಲಿಲ್ಲ. ಜಾನು ಆದ್ರೆ ಪ್ರಶ್ನೆ ಮಾಡಲ್ಲ, ನಾನೇನು ಹೇಳಿದ್ರು ಹ್ಞೂ ಅಂತಾಳೆ. ನಾವೆಲ್ಲ ಗಾಬರಿ ಆಗಿದ್ದಾಗ ಜಾಹ್ನವಿ ಎಷ್ಟು ಒಳ್ಳೆ ಮಾತು ಹೇಳಿದ್ಲು ಗೊತ್ತಾ ಶ್ರೀ? ಅದರಿಂದಾನೇ ನಮಗೆಲ್ಲ ಧೈರ್ಯ ಬಂತು. ಅಮ್ಮ, ಕಾಫಿ. ಅಮ್ಮ ಇಷ್ಟೊತ್ತಲ್ಲಿ ಕಾಫಿ ಕುಡಿಯಲ್ಲ. ಬಾಯಿ ಕೆಟ್ಟಿದೆ, ನಮ್ಮನೆ ಕಾಫಿ ಕುಡಿದೆ. ಇರ್ಲಿ ಬಿಡು. ಕೊಡು, ನಾನೇ ಕೊಡ್ತೀನಿ ಬಿಡು. ಅಜ್ಜಿನ ಕರ್ಕೊಂಡು ಬರೋಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಅದಕ್ಕೆ ಸ್ವಲ್ಪ ಪತಿ ಸೇವೆ ಮಾಡಬೇಕಪ್ಪ. ಕೇಳ್ಬೇಕಪ್ಪ. ಕೇಳಿ ಮಾಡಿಸ್ಕೊಂಡ್ರೆ ಅದನ್ನ ಪ್ರೀತಿ ಅಂತ ಹೇಳಲ್ಲ ಅಪ್ಪ. ಕೇಳ್ದೆ ಮಾಡಿದ್ರೆ ಅಧಿಕ ಪ್ರಸಂಗತನ ಅಂತಾರಪ್ಪ. ಸರಿ ಬಿಡಪ್ಪ. ಬಿಡಲ್ಲಪ್ಪ. ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ತು. ಒಂದು ಒಳ್ಳೆ ಗಿಫ್ಟ್ ಕೊಡ್ಬೇಕು ನಿನಗೆ. ಇದೇನ್ ಮಹಾ? ಇದಕ್ಕಲ್ಲ ಮತ್ತೆ ಆಕ್ಚುಲಿ ನೀನ್ ಮಾಡಿರೋ ಉಪಕಾರಕ್ಕೆ ನಾನೇ ನಿನಗೆ ದೊಡ್ಡ ಗಿಫ್ಟ್ ಕೊಡಬೇಕು. ಇಲ್ಲ, ನೀನು ಮಾಡಿರೋದೇ ಹೆಚ್ಚು, ನಾನೇ ನಿಂಗೆ ಕೊಡಬೇಕು. ನಿನಗೆ ನೀನ್ ಮಾಡಿರೋದ್ರ ಮಹತ್ವನೇ ಗೊತ್ತಿಲ್ಲ, ನಾನೇ ಕೊಡಬೇಕು. ಇಲ್ಲ ಜಾನು, ನಾನೇ ಕೊಡಬೇಕು. ನಾನೇ ಕೊಡಬೇಕು ಶ್ರೀ. ಇಲ್ಲ ಜಾನು, ನಾನು ಕೊಡಬೇಕು. ಇಲ್ಲ ಶ್ರೀ, ನಾನ್ ಕೊಡಬೇಕು. ಜಾನು, ನಾನು ಶ್ರೀ. ಸರಿ, ನೀನು ಯಾಕೆ ಗಿಫ್ಟ್ ಕೊಡ್ತೀಯ ಹೇಳು? ಅದು ಹೌದು, ನೀನ್ ಯಾಕೆ ಕೊಡ್ತೀನಿ ಅಂತ ಹೇಳು. ನೋಡು, ಮೊದಲು ಕೇಳಿದ್ದು ನಾನು, ನೀನು ಹೇಳು. ಮೊದಲು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ ನೀನೇ ಹೇಳು. ಸರಿ, ನಾನು ಆಮೇಲೆ ಹೇಳ್ತೀನಿ, ನೀನು ಇವಾಗ ಹೇಳ್ತೀಯಾ? ನೀನೇ ಹೇಳು. ಲೇಡೀಸ್ ಫಸ್ಟ್. ಇದೆಲ್ಲ ನಡೆಯಲ್ಲ. ನೀನೇ ಹೇಳು. ಕಡೆಗೂ ನಿನ್ನ ಮಾತೇ ಗೆಲ್ಲಬೇಕು. ಏನು ಮಾಡೋದು? ಎಷ್ಟೇ ಆದರೂ ಹೆಂಡ್ತಿರ ಮಾತೇ ನಡಿಬೇಕು. ಸರಿ, ಹೇಳ್ತೀನಿ. ಯಾಕೆ ಅಂದರೆ ನಾನು ಇಲ್ದಾಗ ನನ್ನ ಅಮ್ಮಂದಿರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದೀಯಾ. ಅವ್ರ ಮನಸ್ಸು ಗೆಲ್ಲೋ ದಾರಿಲಿದೆಯಾ. ಐ ಆಮ್ ಸೋ ಹ್ಯಾಪಿ. ಅದಕ್ಕೆ ಅದಿನ್ನೂ ಒಂದು ಸಣ್ಣ ಹೆಜ್ಜೆ ಅಷ್ಟೇ, ಇನ್ನು ಏನು ಸಾಧಿಸಿಲ್ಲ. ಆದ್ರೆ ನೀನ್ ನನಗೊಂದು ಪ್ರಾಮಿಸ್ ಮಾಡಬೇಕು. ಏನು? ಇನ್ಮೇಲೆ ನೀನ್ ಎಲ್ಲೇ ಹೋಗ್ಲಿ ಬರ್ಲಿ ನನಗೆ ಹೇಳ್ತೀಯೋ ಬಿಡ್ತೀಯೋ, ಫಸ್ಟು ಬೇಬಿ ಅಮ್ಮಂಗೆ ಹೇಳಬೇಕು. ಅವರಿಗೆ ಫಸ್ಟ್ ಕಾಲ್ ಮಾಡಬೇಕು. ಯಾಕೆ? ಏನಾಯ್ತು? ಕೇಳ್ತೀಯಲ್ಲ, ನೀನ್ ಬಂದಿಲ್ಲ ಅಂತ ಎಷ್ಟು ಆತಂಕ ಆಗಿತ್ತು ಗೊತ್ತಾ ಅವರಿಗೆ. ನಿನಗೆ? ನನಗೂ ಆಗಿತ್ತು. ಆದ್ರೆ ನೀನ್ ಕಾಲ್ ಮಾಡಿ ಹೇಳಿದ್ಯಲ್ಲ. ನೀನು ಅವ್ರಿಗೆ ಹೇಳಬೇಕಾಗಿತ್ತು. ಹೇಳ್ದೆ, ಅದರಿಂದಾನೇ ಅವ್ರಿಗೆ ಜಾಸ್ತಿ ಬೇಜಾರಾಯ್ತು. ಅವ್ರಿಗೆ ಹೇಳಿದ್ರೆ 108 ಪ್ರಶ್ನೆ ಕೇಳಿ ಅಜ್ಜಿ ಬರ್ತಾರೆ ಅನ್ನೋ ಸರ್ಪ್ರೈಸ್ ಹೊರಟೋಗ್ತಿತ್ತು. ಇನ್ಮೇಲೆ ಹಾಗೆ ಮಾಡಬೇಡ ಶ್ರೀ. ನಮ್ಮ 7 ಜನರಿಗೆ ಕಾಮನ್ ಫ್ಯಾಕ್ಟರ್ ನೀನು. ಅವ್ರು ಯಾರಿಗೂ ತಾವು ಕಡಿಮೆ ಅನ್ಸೋದಾಗ್ಲಿ, ನನಗೆ ಜಾಸ್ತಿ ಇಂಪಾರ್ಟೆನ್ಸ್ ಸಿಗ್ತಿದೆ ಅನ್ಸೋದಾಗ್ಲಿ ಆಗಬಾರ್ದು. ಓಕೆ, ಐ ಟೇಕ್ ಕೇರ್ ಆಫ್ ಇಟ್. ತಾವು ಯಾಕೆ ಗಿಫ್ಟ್ ಕೊಡಬೇಕು ಅಂತಿದ್ರಿ? ಹೇಳಲೇ ಇಲ್ಲ. ನನಗಿದ್ದ ದೊಡ್ಡ ಕೊರಗು, ಹೊರೆ, ಗಿಲ್ಟ್ ಇಳಿಸಿದ್ದಕ್ಕೆ. ಅರ್ಥ ಆಗಲಿಲ್ಲ. ನಾನು ಈ ಮನೆ ಹೊಸಲು ತೊಳಿತಿದ್ದಾಗೆ ಅಜ್ಜಿ ಮನೆ ಬಿಟ್ಟು ಹೋದ್ರು ಅಂದರೆ ಏನರ್ಥ ಹೇಳು? ನಾನು ಬಂದು ಈ ಮನೆ ಹೊಡೆದಂಗಲ್ವಾ? ಯಾರ ಹತ್ರ ಹೇಳಿದ್ದು? ಯಾರೂ ಹೇಳಿಲ್ಲ. ಅದೇ ಅವ್ರ ದೊಡ್ಡ ಗುಣ. ಆದರೆ ನನಗೆ ಹಾಗನ್ನಿಸ್ತು. ಹಾಗೆಲ್ಲ ಏನೂ ಇಲ್ಲ ಜಾನು. ಹೀಗಾಗತ್ತೆ ಅಂತ ಎಲ್ಲ ಮಾಮ್ಸ್ಗೂ ಮುಂಚೆನೇ ಗೊತ್ತಿತ್ತು. ಅದೇ ನನ್ನ ಮನಸ್ಸಿಗೆ ಚುಚ್ಚುತ್ತಾ ಇರೋದು ಶ್ರೀ. ಮದುವೆಯಲ್ಲಿ ಎಲ್ಲರೂ ನಗ್ನಾಗ್ತಾ ಇದ್ರು, ಆದರೆ ಮನಸ್ಸಲ್ಲಿ ಎಷ್ಟು ನೋವಿತ್ತಲ್ವಾ. ನನಗೋಸ್ಕರ ಇದನ್ನೆಲ್ಲ ಮುಚ್ಚಿಟ್ಟು ನಗ್ನಾಗ್ತಾ ಇದ್ರು. ನಿನಗೋಸ್ಕರ ಅಷ್ಟೇ ಅಲ್ಲ ಜಾನು, ನನಗೋಸ್ಕರನೂ. ನೀನಾದರೆ ಮಗ ಶ್ರೀ, ನಾನು ಯಾರು ಹೇಳು? ಹೊರಗ್ನವಳು. ನೀನು ಇಷ್ಟಪಟ್ಟೆ ಅನ್ನೋ ಒಂದೇ ಕಾರಣಕ್ಕೆ ಅಷ್ಟು ದೊಡ್ಡ ಔದಾರ್ಯ ತೋರಿಸಿದ್ರು. ಅದಕ್ಕೆ ನಂಗೆ ಹಿಂಸೆ ಆಗ್ತಿದೆ. ಸದ್ಯ ನೀನು ಅಜ್ಜಿನ ಕರ್ಕೊಂಡು ಬಂದು ಅದರಿಂದ ತಪ್ಪಿಸ್ದೆ.
ಸಮಾಧಾನ ಮಾಡ್ಕೋ ಜಾನು. ಇಲ್ಲ ಶ್ರೀ, ನನಗೆ ಗೊತ್ತು. ಅಜ್ಜಿಗೆ ನನ್ನ ಕಂಡ್ರೆ ಚೂರು ಇಷ್ಟ ಇಲ್ಲ. ಅವರಿಗೊಬ್ಬರಿಗೆ ಗೊತ್ತಿರೋದು ನನಗೆ ಈ ಮನೆ ಸೊಸೆ ಆಗಕ್ಕೆ ಯಾವ ಯೋಗ್ಯತೆನೂ ಇಲ್ಲ ಅಂತ. ಆದರೆ ನಿನ್ನಿಂದ ಆ ಭಾಗ್ಯ ಸಿಕ್ತು. ತಿದ್ಕೋತೀನಿ, ಆ ಯೋಗ್ಯತೆನ ಸಂಪಾದಿಸ್ಕೋತೀನಿ. ಹಾಗೆಲ್ಲ ಏನೂ ಇಲ್ಲ ಜಾನು. ಅಜ್ಜಿ ಪ್ರೀತಿ ಒಂದು ಸಂಪಾದನೆ ಮಾಡು ಸಾಕು. ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಶ್ರೀ. ಹೌದಾ? ವೆರಿ ಗುಡ್. ಹಾಂ, ಏನೋ ಗಿಫ್ಟ್ ಕೊಡಬೇಕು ಅಂತಿದ್ದೆ, ಕೊಡು. ಏನು ಕೊಟ್ಟರು ತಗೋತೀನಿ. ನಾನೇನು ಗಿಫ್ಟ್ ಕೊಡೋದು ಸಾಧ್ಯ? ನಾನು ಬಡವಿ. ಹಾಂ, ಕೊಡ್ತೀನಿ ಅಂದೆ, ಮತ್ತೆ ಎಲ್ರಿಗೂ ಹೇಳ್ಕೊಂಬರೋಣ ಅಂತಿದ್ದೆ. ನಾನು ಕೊಡೋ ಗಿಫ್ಟು ನನಗೆ ನಿನಗೆ ಇಬ್ಬರಿಗೆ ಗೊತ್ತಿದ್ರೆ ಸಾಕು. ಏನಪ್ಪ ಅದು ಅಂಥದ್ದು? ನಾನು ಬಡವಿ, ನೀನು ಬಡವ, ಒಲವೇ ನಮ್ಮ ಬದುಕು. ಆತ ಕೊಟ್ಟ ವಸ್ತು ಒಡವೆ, ನನಗೆ ಅವನಿಗೆ ಗೊತ್ತು. ತೋಳುಗಳಿಗೆ ತೋಳ ಬಂದ, ಕೆನ್ನೆ ತುಂಬ ಕೆನ್ನೆ ತುಂಬ